ಬೆಳಗ್ಗೆ ಎದ್ದೆ ಫಸ್ಟ್ ನಾನು ಹೋಗಿ ಫಸ್ಟ್ ಡೈಫರ್ನ ಬಿಸಾಕ್ಬಿಟ್ಟು ಆಮೇಲೆ ಮಸ್ತಾಗಿ ಪಾಪು ಆಟ ಆಡ್ತಾ ಇತ್ತು. ನಾನು ಹೋಗಿ ಮುಖ ತೊಳ್ಕೊಂಡು ಫುಲ್ಲಾಗಿ ಮುಖ ತೊಳ್ಕೊಂಡೆ. ಪಾಪುನ ನಮ್ಮ ಆಟ ಆಡ್ತಾ ಇತ್ತು. ಅದಾದಮೇಲೆ ರೆಡಿ ಆಗಿಬಿಟ್ಟಿದ್ದೆ ನಾನು ತಿನ್ನೋಕ್ಕೋಸ್ಕರ. ಫಸ್ಟು ಹೋಗಿ ನಮ್ಮ ಆಟಗೂ ಕೊಟ್ಬಿಟ್ಟು ನಾನು ಇಬ್ಬರು ಮಸ್ತಾಗಿ ಬಾರಿಸಿದ್ವಿ. ಆಮೇಲೆ ನಮ್ಮ ರಾಮನು ಮಸ್ತಾಗಿ ತಿಂತಾಯಿದ್ದ. ಆಮೇಲೆ ಪಾಪುಗೆ ಆಟ ಆಡಿಸ್ಕೊಂಡು ಮತ್ತು ಅದಕ್ಕೆ D3 ಕೊಟ್ಬಿಟ್ಟು ಮತ್ತು ತೇಜುಗೆ ಬಾಯ್ ಅಂದ್ಕೊಟ್ಟು ಐಟಮ್ನೆಲ್ಲ ಗಾಡಿಯಲ್ಲಿ ಇಕ್ಬಿಟ್ಟು ಅಲ್ಲಿಂದ ಸೀದಾ ನಾವು ಗಾಡಿ ಹತ್ಕೊಂಡು ನಾನು ನಮ್ಮ ಆಟು ಮತ್ತು ಅದರಲ್ಲಿ ನೀರು ಕಮ್ಮಿ ಇತ್ತು ವೈಫರ್ ವಾಟ್ರು ಅದನ್ನು ಹಾಕ್ಕೊಂಡು ಮತ್ತೆ ಅಲ್ಲಿಂದ ಬಾಯ್ ಅಂದ್ಕೊಂಡು ಎಲ್ರಿಗೂ ಅಲ್ಲಿಂದ ಸೀದಾ ಗೇಟಿಂದ ಆಚೆ ಬಂದ್ಬಿಟ್ಟು ಅಲ್ಲಿಂದ ಜೀ ಅಂತ ಹೋಗ್ತಾ ರೋಡಲ್ಲಿ ಹಂಗೆ ಚೀಪ್ ರೇಟಲ್ಲಿ ಬಟ್ಟೆಗಳು ನೋಡಿದೆ. ಅಲ್ಲಿ ಇಳಿದ್ಬಿಟ್ಟು ಫಸ್ಟು ಹೋಗಿ ಕಮ್ಮಿ ರೇಟಿಗೆ ಬಟ್ಟೆಗಳಿದ್ದು, ಬರೀ 30-40 ರೂಪಾಯಿಗೆಲ್ಲ ಬಟ್ಟೆಗಳಿದ್ದು. ಅಲ್ಲಿ ಹೋಗ್ಬಿಟ್ಟು ಮಸ್ತಾಗಿ ಬಟ್ಟೆ ತಗೊಂಡು ಒಂದೆರಡು ಬಟ್ಟೆಗಳೆಲ್ಲ ತಗೊಂಡು ಮತ್ತೆ ಅಲ್ಲೇ ಹೋಗ್ತಾ ರೋಡಲ್ಲಿ ಎಳ್ನೀರು ಸಿಕ್ತು. ಅಲ್ಲಿ ಮಸ್ತಾಗಿ ಎಳ್ನೀರು ಕುಡ್ಕೊಂಡು ಇಬ್ರು ಮಸ್ತಾಗಿ ಎಳ್ನೀರು ಕುಡಿದ್ಬಿಟ್ಟು ಅದಾದಮೇಲೆ ಮಸ್ತೆ ಎಳ್ನೀರ್ದು ಗಂಜಿ ಎಲ್ಲ ತಿನ್ಬಿಟ್ಟು ಅದಾದಮೇಲೆ ಇನ್ನೇನು ಕೆಲಸ ನಮ್ಮದು. ಅಲ್ಲಿಂದ ಮತ್ತೆ ಸೀದಾ ಎಲ್ಲಿಗೆ ಹೋದ್ವಿ ಅಂದರೆ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿತ್ತು, ವೆಂಕಟೇಶ್ವರಕ್ಕೆ. ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಬಟ್ಟೆ ತರಕ್ಕೆ ಹೋದ್ವಿ. ಬಟ್ಟೆಗಳು ಸೆಲೆಕ್ಟ್ ಮಾಡಿದ್ವಿ. ಅದರ ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಿದ್ವಿ ಒಂದೇ. ಅದನ್ನು ಬಿಲ್ ಹಾಕ್ಸ್ಕೊಂಡು ಸೀದಾ ಅಲ್ಲಿಂದ ಸೀದಾ ಮನೆ ಕಡೆ ಹೋದ್ವಿ. ಮನೆ ಕಡೆ ಹೋಗ್ಬಿಟ್ಟು ಫಸ್ಟು ಮನೆ ಹತ್ರ ಹೋಗೋ ಮೊಸರು ತೊಗೊಂಡು ಗಾಡಿನ ಮನೆ ಹತ್ರ ಪಾರ್ಕ್ ಮಾಡಿಬಿಟ್ಟು ಸೀದಾ ಮನೆ ಒಳಗೆ ಎಂಟ್ರಿ ಕೊಟ್ವಿ. ಐಟಮ್ನೆಲ್ಲ ಇಕ್ಬಿಟ್ಟು ಮತ್ತೆ ಆಮೇಲೆ ಮಸ್ತಾಗಿ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ನಾನು ಮಸ್ತಾಗಿ ಮೊಸರು ಬಜ್ಜಿ ಮತ್ತು ರೈಸ್ ಜೊತೆಲಿ ಮಸ್ತಾಗಿ ಅಡುಗೆ ಮಾಡಿಕೊಂಡೆ. ಅದನ್ನು ಮಸ್ತಾಗಿ ತಿನ್ಕೊಂಡ್ವಿ. ತಿಂದಾದ್ಮೇಲೆ ನಮ್ಮ ಆಟು ಬಟ್ಟೆ ವಾಶ್ ಮಾಡ್ತಾಯಿತ್ತು. ನಾನು ಮಗುನ ಆಟ ಆಡಿಸ್ತಾ ಇದ್ದೆ. ಹಂಗೆ ಮಸ್ತಾಗಿ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಮತ್ತೆ ಡೈಫರ್ ಚೇಂಜ್ ಮಾಡ್ಕೊಂಡ್ವಿ ಪಾಪದು. ಮತ್ತೆ ಅಲ್ಲಿಂದ ರೆಡಿ ಆಗ್ಬಿಟ್ವಿ. ಇಬ್ಬರು 3 ಜನನೂ ರೆಡಿ ಆಗ್ಬಿಟ್ಟು ಅಲ್ಲಿಂದ ಸೀದಾ ನಾವು ಹೋಗ್ಬೇಕಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಬಂದ್ವಿ. ಎಲೆಕ್ಟ್ರಾನಿಕ್ ಸಿಟಿ ಬಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಬಂದಿದ್ದರು. ಅಲ್ಲಿ ಮತ್ತೆ ಐಟಮ್ಗಳು ತಗೊಂಡು ಬರಬೇಕಾಗಿತ್ತು. ಐಟಮ್ಗೆಲ್ಲ ತಗೊಂಡೋಗಿ RR ನಗರಲ್ಲಿ ಕೊಡಬೇಕಾಗಿತ್ತು ನಮ್ಮ ರಿಲಯನ್ಸ್ ಅವ್ರಿಗೆ. ಮತ್ತು ಐಟಮ್ನೆಲ್ಲ ಹಾಕ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ನಾನು ಹೋಗಿದ್ದು ನಾವಿಬ್ಬರೂ ಇಬ್ಬರೆಲ್ಲ 3 ಜನ ಬಾಯ್ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ RR ನಗರಲ್ಲಿ ಹೋಗ್ಬಿಟ್ಟು ಎಲ್ಲ ನಮ್ಮ ರಿಲಯನ್ಸ್ನ ಮಾತಾಡಿಸ್ಬಿಟ್ಟು ಅಲ್ಲಿ ಒಂದು ಚಿಕ್ಕದಾಗಿ ಬರ್ತಡೇ ಇತ್ತು. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನನಗೆ ಮತ್ತೆ ಹೊಟ್ಟೆ ಹಸಿತ್ತು ಅಂದ್ಬಿಟ್ಟು ಅಲ್ಲಿ ನಾನು ರೈಸ್ ಬೇರೆ ಮಾಡಿಕ್ಕಿದ್ರು ಬಿರಿಯಾನಿ. ಅದನ್ನು ಫಸ್ಟು ಬಾರಿಸ್ಬಿಟ್ಟೆ. ಹೊಟ್ಟೆ ಹಸ್ತಂದ್ರೆ ನಾನು ಬಿಡಲ್ಲ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.